ತನ್ನ ಪತ್ನಿಯ ಹುಟ್ಟಿದ ಹಬ್ಬದ ದಿನವೇ 500 ರೂಪಾಯಿ ಕೊಡು ಅಂತ ಪತಿಯೋರ್ವ ಕೇಳಿದ್ದಾನೆ. ಆಕೆ ಕೊಟ್ಟಿಲ್ಲ. ಅದೇ ವಿಚಾರಕ್ಕೆ ಜಗಳ ಆಗಿ ಮಡದಿಯ ಮರ್ಡರೇ ಮಾಡಿಬಿಟ್ಟಿದ್ದಾನೆ ಪತಿರಾಯ. ಸಿಕೆ ಅಚ್ಚುಕಟ್ಟು ಠಾಣೆ ವ್ಯಾಪ್ತಿಯಲ್ಲಿ ಈ ಕೊಲೆ ಕೇಸ್ ನಡೆದಿದೆ. ಸ್ವಪ್ನಾಳನ್ನ ಹತ್ಯೆಗೈದಿದ್ದಂತಹ ಮನೋಜ್ ಮುಖವಾಡ ಈಗ ಬಯಲಾಗಿದೆ. ಹುಟ್ಟಿದ ದಿನವೇ ಸ್ವಪ್ನಾಳನ್ನ ಮನೋಜ್ ಕೊಲೆ ಮಾಡಿದ್ದಾನೆ. ಉತ್ತರ ಪ್ರದೇಶ ಮೂಲದ ಮನೋಜ್ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ತನ್ನ ತಂದೆ ತಾಯಿ ಜೊತೆಗೆ ವಾಸವಿದ್ದ. ಕಳೆದ 3 ವರ್ಷಗಳ ಹಿಂದೆ ಸ್ವಪ್ನಾಳನ್ನ ವಿವಾಹವಾಗಿದ್ದ. ಇನ್ನು ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿರುವಂತಹ ಮನೋಜ್ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಇದೇ ವಿಚಾರಕ್ಕೆ ಮನೆಯಲ್ಲಿ ಆಗಾಗ ಜಗಳ ಗಲಾಟೆ ಆಗ್ತಾ ಇತ್ತಂತೆ. ಸದ್ಯ ಸ್ವಪ್ನಾಳ ಹುಟ್ಟಿದ ಹಬ್ಬದ ದಿನ 500 ರೂಪಾಯಿ ದುಡ್ಡು ಕೊಡು ಅಂತ ಕೇಳಿದ್ದು ಕೊಟ್ಟಿಲ್ಲದೆ ಇರೋದಕ್ಕೆ ಹತ್ಯೆ ಮಾಡಿದ್ದಾನೆ ಎನ್ನಲಾಗ್ತದೆ. ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಈ ದಂಪತಿ ವಾಸವಿದ್ರು. ಕಳೆದ ಕೆಲ ದಿನಗಳಿಂದ ಮನೋಜ್ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇರ್ತಾ ಇದ್ದ. ಇದೇ ವಿಚಾರಕ್ಕೆ ಸ್ವಪ್ನ ಹಾಗೂ ಮನೋಜ್ ಮಧ್ಯೆ ಆಗಾಗ ಗಲಾಟೆ ಕೂಡ ಆಗ್ತಾ ಇತ್ತಂತೆ. ಇನ್ನು ನಿನ್ನೆ ಸ್ವಪ್ನ ಬರ್ತ್ಡೇ ಇತ್ತು. ಈ ವೇಳೆ ಆಕೆ ಬಳಿ ಮನೋಜ್ ಹಣ ಕೇಳಿದ್ದ. ಖರ್ಚಿಗೆ 500 ರೂಪಾಯಿ ಕೊಡು ಅಂತ ಪೀಡಿಸಿದ್ದ. ಸ್ವಪ್ನ ಹಣ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಇದೇ ವಿಚಾರಕ್ಕೆ ಮನೋಜ್ ಗಲಾಟೆ ಮಾಡಿದ್ದ. ಮೊಬೈಲ್ ಕೊಡು, ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ ಅಂತ ಕೇಳಿದ್ನಂತೆ. ಯಾವಾಗ ಆಕೆ ದುಡ್ಡನ್ನು ನೀಡೋದಕ್ಕೆ ನಿರಾಕರಿಸಿದ್ಲೋ ಆಗ ನಿನ್ನ ಫೋನ್ ಕೊಡು, ಫೋನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ, ಹಣ ಇದ್ರೂ ಕೂಡ ಕೊಡಲ್ಲ ಅಂತ ಯಾಕೆ ಹೇಳ್ತೀಯಾ ಅಂತ ಹೇಳಿ ಜಗಳ ಮಾಡಿದ್ದಾನೆ. ಇದಕ್ಕೆ ಕೋಪಗೊಂಡಂತಹ ಪತ್ನಿ ಸ್ವಪ್ನ ಕೂಡ ಗಲಾಟೆ ಮಾಡಿದ್ದಾಳೆ. ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆ. ಈ ಸಂದರ್ಭದಲ್ಲಿ ಸ್ವಪ್ನಾಳನ್ನ ಹೆದರಿಸೋದಕ್ಕಂತ ಮನೋಜ್ ನಾಯಿ ಬೆಲ್ಟನ್ನ ಆಕೆಯ ಕುತ್ತಿಗೆಗೆ ಹಾಕಿದ್ದಾನೆ. ಕುತ್ತಿಗೆಗೆ ಹಾಕಿ ಬಿಗಿದಿದ್ದಾನೆ. ಕೆಲ ಹೊತ್ತಿನ ಬಳಿಕ ಸ್ವಪ್ನ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ. ಯಾವಾಗ ಸ್ವಪ್ನ ಸಾವನ್ನಪ್ಪಿದ್ಲೋ ಅದನ್ನ ನೋಡಿದಂತಹ ಮನೋಜ್ ಗಾಬರಿಗೊಂಡು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹುಟ್ಟಿದ ಹಬ್ಬದ ದಿನವೇ ಪತ್ನಿ ಸ್ವಪ್ನಾಳನ್ನ ಮನೋಜ್ ಕೊಲೆ ಮಾಡಿದ್ದಾನೆ.